ಸಂಡೂರು ತಾಲೂಕು ಆಡಳಿತದ ವತಿಯಿಂದ ವಾಲ್ಮೀಕಿ ಜಯಂತಿ ಆಚರಣೆಯ ಪೂರ್ವಭಾವಿ ಸಭೆಯನ್ನ ಮಂಗಳವಾರ ಬೆಳಗ್ಗೆ 10:30ಕ್ಕೆ ನಡೆಸಲಾಗುವುದೆಂದು ತಾಲೂಕು ಆಡಳಿತದ ವತಿಯಿಂದ ವಾಲ್ಮೀಕಿ ಸಮಾಜದ ಮುಖಂಡರುಗಳು ಹಾಗೂ ವಿವಿಧ ಸಂಘಟನೆಗಳಿಗೆ ಮಾಹಿತಿ ರವಾನೆಯಾಗಿತ್ತು. ಸಮಯಕ್ಕೆ ಸರಿಯಾಗಿ ಹಾಜರಿದ್ದ ವಾಲ್ಮೀಕಿ ಮುಖಂಡರುಗಳು ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಲು ಉತ್ಸುಕರಾಗಿದ್ದರು. ತಹಶೀಲ್ದಾರ್ ಅನಿಲ್ ಕುಮಾರ್ ಸೇರಿದಂತೆ ಕೆಲ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ತಹಶೀಲ್ದಾರ್ ಕಚೇರಿಯಲ್ಲಿ ಸೇರಿದರೂ ಕೂಡ ವಾಲ್ಮೀಕಿ ಸಭೆ ಜರುಗುವ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿಯೊಂದಿಗೆ ಯಾವುದು ವಿಸಿ ಇದೆ ಎಂದು 11 ಗಂಟೆಯಾದರೂ ಪೂರ್ವಭಾವಿ ಸಭೆಯನ್ನ ಜರುಗಿಸಲು ಆಸಕ್ತಿ ತೋರಲಿಲ್ಲ. ಸ್ವಲ್ಪ ಸಮಯ ತಾಳ್ಮೆಯಿಂದ ಕಾಯ್ದ ಮುಖಂಡರುಗಳು ತಹಶೀಲ್ದಾರ್ ಸೇರಿದಂತೆ ಬೆರಳೆಣಿಕೆಯಷ್ಟು ಸಂಖ್ಯೆಯಲ್ಲಿದ್ದ ಅಧಿಕಾರಿಗಳು ವಾಲ್ಮೀಕಿ ಸಮಾಜದ ಮುಖಂಡರುಗಳ ಇರುವಿಕೆಯನ್ನ ನಿಕೃಷ್ಟವಾಗಿ ಕಂಡದ್ದು ಸಮುದಾಯದ ಮುಖಂಡರುಗಳ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಎಂದು ತಾಲೂಕು ಆಡಳಿತಕ್ಕೆ ಧಿಕ್ಕಾರ ಕೂಗಿ ತಹಶೀಲ್ದಾರ್ ಕಚೇರಿ ಮುಂದೆ ಕೆಲ ಹೊತ್ತು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿ ಮುಂದೆ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ನಿಟ್ಟಿನಲ್ಲಿ ಸಮಾಜದ ಮಟ್ಟಕ್ಕೆ ಆಗಮಿಸಿ ತಪ್ಪು ಒಪ್ಪಿಕೊಂಡು ಕ್ಷಮೆ ಯಾಚಿಸಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಾಧ್ಯ ಎಂದು ದೃಢ ನಿಲುವನ್ನ ವ್ಯಕ್ತಪಡಿಸಿದರು. ವಾಲ್ಮೀಕಿ ಸಮಾಜದ ಮುಖಂಡರುಗಳ ಕಡೆಗಣನೆ ಮಾಡಿದ್ದಕ್ಕೆ ಅದೇ ಸಮಾಜದ ಪ್ರತಿನಿಧಿಯಾಗಿ ಶಾಸಕರಾಗಿರುವ ಅನ್ನಪೂರ್ಣ ತುಕಾರಾಂ ಹಾಗೂ ಲೋಕಸಭೆ ಸದಸ್ಯರಾಗಿರುವ ಈ ತುಕಾರಾಂ ಅವರು ತಹಶೀಲ್ದಾರ್ ಅನಿಲ್ ಕುಮಾರ್ ಅವರನ್ನ ಬೇರೆ ಕಡೆ ವರ್ಗಾಯಿಸುವರು, ಇಲ್ಲವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜಾತಿಯವರು ಎಂಬ ಕಾರಣಕ್ಕೆ ಅನಿಲ್ ಕುಮಾರ್ ಅವರನ್ನೇ ಮುಂದುವರಿಸಿಕೊಂಡು ಪೂರ್ವಭಾವಿ ಸಭೆಗೆ ಆಗಮಿಸಿದ ಅವಮಾನಕ್ಕೊಳಗಾದ ವಾಲ್ಮೀಕಿ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿರುವರು. ಸಭೆಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರುಗಳು ಭಾಗವಹಿಸಿದ್ದರು. ವಾಲ್ಮೀಕಿ ಬಂಧುಗಳಿಗೆ ಅವಮಾನ ಈ ದಿನದಂದು ವಾಲ್ಮೀಕಿ ಜಯಂತಿಯೊಂದು ಪೂರ್ವಭಾವಿಗೆ ಸೇವೆಗೆ ಕರೆದು ಆತ್ಮೀಯ ವಾಲ್ಮೀಕಿ ಬಂಧುಗಳೇ, ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಮುಂದಿನ ತಿಂಗಳು 7ನೇ ತಾರೀಕು ಮಹರ್ಷಿ ವಾಲ್ಮೀಕಿ ಜಯಂತ್ಯೋತ್ಸವ ಆಚರಣೆ ಅಂಗವಾಗಿ ತಾಲೂಕು ಆಡಳಿತ, ಮಾನ್ಯ ತಹಶೀಲ್ದಾರ್ ಆಗಿರ್ತಕ್ಕಂಥ, ದಂಡಾಧಿಕಾರಿಗಳಾಗಿ ಆಗಿರ್ತಕ್ಕಂಥ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆಯ ಅಧ್ಯಕ್ಷರಾಗಿರ್ತಕ್ಕಂಥ ತಹಶೀಲ್ದಾರ್ ಕಚೇರಿಯಿಂದ ಎಲ್ಲ ಮುಖಂಡರುಗಳಿಗೂ 30ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಪೂರ್ವಭಾವಿ ಸಭೆ ಇದೆ ಅಂತೇಳಿ ಎಲ್ಲರಿಗೂ ನೋಟಿಸ್ ಕಳಿಸಿದ್ದಾರೆ. 10:30 ಗಂಟೆಗೆ ಮೀಟಿಂಗ್ ಇದೆ ಸಭಾಂಗಣದಲ್ಲಿ ಅಂತ ಕರೆದಿದ್ರು. ಬಹಳ ದೂರದ ಹಳ್ಳಿಗಳಿಂದ ಅವರ ಕೆಲಸ ಕರ್ತವ್ಯ ಹತ್ತುವರೆ ಗಂಟೆಗೆ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ಅಂತೇಳಿ ನೋಟಿಸ್ ಇವತ್ತು ವಾಲ್ಮೀಕಿಯ ಪೂರ್ವಭಾವಿ ಒಂದು ಸಭೆ 10:30 ಗಂಟೆಯಲ್ಲಿ ತಾವು ಒಂದು ನೆಪ ಕೊಟ್ಟು ಇವತ್ತು ನಮ್ಮ ಸಮುದಾಯ ನಾಯಕ ಸಮುದಾಯ ಹಳ್ಳಿಗಳಿಂದ ಇವತ್ತು ಈ ಸಭೆಗೆ ಹಾಜರಾಗಲು ಪ್ರತಿಯೊಬ್ಬ ಮುಖಂಡರು ಮತ್ತು ಸಂಘ ಸಂಸ್ಥೆಯಿಂದ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರು, ಮುಖಂಡರು, ಸರ್ವ ಧರ್ಮದವರು ಕೂಡ ಈ ಒಂದು ವಾಲ್ಮೀಕಿ ಜಯಂತಿಯ ಪೂರ್ವ ಸಭೆಗೆ ಹಾಜರಾಗಲಿಕ್ಕೆ ಸೇರಿರುತ್ತಾರೆ.
10:30 ಅಂತೇಳಿ ಇವತ್ತು ಜನರಲ್ ಮುಖಂಡರ ಪದಾಧಿಕಾರಿಗಳು ಸೇರಿದ್ರು ಕೂಡ ತಹಸೀಲ್ದಾರರು ಇದನ್ನು ನಿರ್ಲಕ್ಷ್ಯವನ್ನು ಮಾಡಿ ಇಲ್ಲ ಸಭೆ 1 ಗಂಟೆಗೆ ಅಂತ ಹೇಳಿದ್ರು ನಾವು ಪರವಾಗಿದ್ದಿಲ್ಲ, 10:30 ಅಂತೇಳಿ ತಾವು ಬೇರೆ ಒಂದು ಮೀಟಿಂಗ್ನಲ್ಲಿ ಇರೋದು ಇದು ಎಷ್ಟು ಸರಿ ಅಂತೇಳಿ ನಮಗಿದು ಸರಿ ಅನಿಸ್ತಾ ಇಲ್ಲ ಅಂತೇಳಿ ಇವತ್ತು ನಮಗೆ ಯಾವುದೋ ಒಂದು ನಿಟ್ಟಿನಲ್ಲಿ ನಮ್ಮ ನಾಯಕರ ಸಮುದಾಯವನ್ನು ಅವಮಾನ ಮಾಡತಕ್ಕಂಥ ನಿಟ್ಟಿನಲ್ಲಿ ಇದು ಒಂದು ಅಧಿಕಾರಿಗಳ ನಿರ್ಲಕ್ಷ್ಯತನ ಅಂತೇಳಿ ಮೇಲ್ನೋಟದಲ್ಲಿ ಎದ್ದು ಕಾಣುತ್ತದೆ ಬಂಧುಗಳೇ. ಇದನ್ನು ಖಂಡಿಸುತ್ತೆ ನಮ್ಮ ವಾಲ್ಮೀಕಿ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ. ಯಾಕಂದ್ರೆ ಇವತ್ತು ಒಬ್ಬ ಮನುಷ್ಯನಿಗೆ ಅವಮಾನ ಮಾಡ್ತಾ ಇಲ್ಲ, ಇಡೀ ಸಮುದಾಯನೇ ಅವಮಾನ ಮಾಡುವಂತ ನಿಟ್ಟಿನಲ್ಲಿ ಇದು ಎದ್ದು ಕಾಣುತ್ತದೆ ಮೇಲ್ನೋಟಕ್ಕೆ. ಇವತ್ತು 1 ಗಂಟೆಗೆ ಅಂತ ಹೇಳಿದ್ರೆ ಪರವಾಗಿಲ್ಲ, 1 ಗಂಟೆಗೆ ನಾವೆಲ್ಲರೂ ಸಭೆ ಸೇರ್ಲಿಕ್ಕೆ ನಾವು ತಯಾರಾಗಿ ಬರ್ತಿದ್ವಿ. 10:30 ತಾವೇ ಕೊಟ್ಟಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು 10:30 ಎಲ್ಲರೂ ಸೇರಿದ್ವಿ. 11 ಗಂಟೆ ಆದ್ರೂ ಕೂಡ ತಾವು ಬೇರೆ ಒಂದು ಮೀಟಿಂಗ್ ನಲ್ಲಿ ತಾವು ಪಾಲ್ಗೊಂಡು ಇವತ್ತು ಅವರು ಸಮಾಧಾನ ಪಡಿಸಲಿಕ್ಕೆ ಬರ್ತಿದ್ದಾರೆ. ಆದರೆ ಇದು ಅಧಿಕಾರಿಗಳು ಮಾಡುವಂತ ಒಂದು ಅವಮಾನದ ನಿರ್ಲಕ್ಷ್ಯತನ. ಇದನ್ನ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾ ನಮ್ಮ ಸಮಾಜ ಖಂಡಿಸ್ತ ಅಂತ ಹೇಳ್ತಾ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸಭೆ ಕರೆದಿದ್ರು ತಹಸೀಲ್ದಾರು 10:30 ಅಂತೇಳಿ ಟೈಮ್ ಕೊಟ್ಟಿದ್ದರು. ನಾವು 10:30 ನಮ್ಮ ಎಲ್ಲ ವಾಲ್ಮೀಕಿ ಸಮಾಜದ ತಾಲೂಕು ಎಲ್ಲ ಸಮಾಜದ ಹಿರಿಯರು ಯೂತ್ಸು ಮುಖಂಡರೆಲ್ಲ ಬಂದಿದ್ವಿ. 11 ಗಂಟೆ ಆದರೂ ಸುತ್ತ ಅವ್ರು ನಮ್ಮನ್ನು ಕರೀಲಿಲ್ಲ. ನಾವು ಸಭಾಂಗಣಕ್ಕೆ ಹೋದಾಗ ಸಭಾಂಗಣದಾಗ ಏನೋ ಮೀಟಿಂಗ್ ಹಾಕೊಂಡು ಕುಂತಿದ್ರು. ನಾವು ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಗಲಾಟೆ ಮಾಡಬೇಡ್ರಿ, ಹೊರಗೆ ಹೋಗ್ರಿ ಅಂತ ಹೇಳಿದರು. ಅವ್ರು ತೋರಿಸ್ತಾ ಇರ್ತಕ್ಕಂಥ ರೀತಿ ಫಸ್ಟು ತಹಸೀಲ್ದಾರರು ಬೇಜವಾಬ್ದಾರಿತನ ತೋರಿಸ್ತಾರೆ. ಅದು ಯಾಕೆ ತೋರಿಸ್ತಾರೋ ಗೊತ್ತಿಲ್ಲ. ಅವರು ಇವತ್ತು ಸರ್ಕಾರನೇ ಘೋಷಣೆ ಮಾಡುತ್ತೆ ವಾಲ್ಮೀಕಿ ಜಯಂತಿ ಅಂತೇಳಿ. ಅವ್ರ ಲೆಟರ್ನಲ್ಲೇ ನಮಗೆ ಲೆಟರ್ ಕೊಟ್ಟಿದ್ದು ಬರ್ರಿ ಮೀಟಿಂಗ್ ಅಂತೇಳಿ. ನಮ್ಮನ್ನು ಇವತ್ತು ಅವರೇ ಹೊರಗೆ ಹಾಕಿದ್ದಾರೆ. ಅವ್ರು ಹಾಕಿಲ್ಲ ಅಂದ್ರೆ ಸುತ್ತ ನಾವು ಹೊರಗೆ ಬರ್ತಾ ಇದ್ವಿ, ಅದಂತೂ ಗ್ಯಾರಂಟಿ. ಇದಂತೂ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಮಗೆ ಅನ್ಯ ಸಮಾಜದವರು 2 ಲಕ್ಷ ಜನ ಸೇರಿದಾರಂತೇಳಿ ಗುರುಗಳು ಒತ್ತಾಯ ಮಾಡಿ ಹೇಳಿದ್ರು ಸುತ್ತ ಇಲ್ಲಿವರೆಗೆ ಅವರು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ. ಇವತ್ತು ಹಂಗಾಗಿ ST 2 ಲಕ್ಷ, SC 4 ಲಕ್ಷ, 6 ಲಕ್ಷ ಜನನ ವಜಾಗೊಳಿಸ್ಬೇಕಂತೇಳಿ ನಮ್ದೊಂದು ಮನವಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ 2 ಮಾತು. ಸರ್ಕಾರಿ ಅಧಿಕಾರಿಗಳಾಗಲಿ ನಾವು ಬೈಕಟ್ ಮಾಡಿಬಿಟ್ಟಿವಿ. ಬೈಕಟ್ ಮಾಡಿದ್ಮೇಲೆ ಯಾರೇ ಇರಲಿ, ಇವತ್ತು MP ಇರ್ಬೋದು, MLA ಇರ್ಬೋದು, ಇವತ್ತು ಆ ಅಧಿಕಾರಿಗಳು ಅವ್ರು ನಮ್ಮ ಪರವಾಗಿ ಅವ್ರು ಅದಾರೆ ಅಂತ ನಾವು ನಮ್ಮ ಸ್ನೇಹಿತರೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಈಗ ಏನಿದ್ರು ಕೂಡ ನಮ್ಮ ಸಮಾಜಕ್ಕೆ ಬಂದು ಅವರು ಮಾತಾಡೋವರೆಗೂ ನಾವು ಇದನ್ನು ವಾಲ್ಮೀಕಿ ಜಯಂತಿನೇ ಮಾಡೋದಲ್ಲ ಅಂತ ಹೇಳ್ತೀವಿ. ಈಗ ವಾಲ್ಮೀಕಿ ಸಮಾಜದವರು ಸಭೆಯನ್ನು ಬಹಿಷ್ಕಾರ ಮಾಡಿರುವಂಥದ್ದು, ಆದರೂ ಸಹಿತ ಏನು ಹೇಳ್ತೀವಿ? ಈಗ ಪೂರ್ವಭಾವಿ ಸಭೆ ಕರೆದಿರ್ತಕ್ಕಂಥದ್ದು ತಾಲೂಕು ಆಡಳಿತ, ಅದು ಜಿಲ್ಲಾಡಳಿತದ ನಿರ್ದೇಶನದಂತೆ ಇಡೀ ರಾಜ್ಯದ ನಿರ್ದೇಶನ ಇರ್ತದೆ. ಇವತ್ತು ಸಂಡೂರು ತಾಲೂಕು ಯಾಕೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂದರೆ ಬೇರೆ ತಾಲೂಕುಗಳೆಲ್ಲ ನಮ್ಮ ಗಮನಕ್ಕೆ ಬಂದಿದೆ. ಈಗ 8 ದಿವಸದ ಮೊದಲೇ ಪೂರ್ವಭಾವಿ ಸಭೆ ಕರೆದು ಅವರು ಯಶಸ್ವಿ ಒಂದು ವಾಲ್ಮೀಕಿ ಜಯಂತಿಯನ್ನು ಮಾಡ್ಬೇಕಂತೇಳಿ ಅಲ್ಲಿನ ತಹಸೀಲ್ದಾರ್ಗಳು, ಜಿಲ್ಲಾಧಿಕಾರಿಗಳು 8 ದಿವಸ 10 ದಿವಸ ಮೊದಲೇ ಪೂರ್ವಭಾವಿ ಸಭೆ ಕರೆದಲ್ಲಿ ತೀರ್ಮಾನ ಮಾಡಿರ್ತಾರೆ. ಆದರೆ ಇಲ್ಲಿ ತಾಲೂಕು ಆಡಳಿತ ಪೂರ್ವಭಾವಿ ಸಭೆ ಕರೆಯೋದಕ್ಕೇ ಮೀನಮೇಷ ಎಣಿಸಿದೆ. 30ನೇ ತಾರೀಕು ಪೂರ್ವಭಾವಿ ಸಭೆ. ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ರಾಜ್ಯದ ಬಹುದೊಡ್ಡ ಹಬ್ಬ ದಸರಾ ಇದೆ. 3 ದಿವಸ ದಸರಾ ಇರ್ತದೆ. ಉಳಿದಿರ್ತಕ್ಕಂಥ 3 ದಿವಸದಲ್ಲಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ? ಇದರರ್ಥ ಏನು ತಾಲೂಕು ಆಡಳಿತಿದ್ದು ವಾಲ್ಮೀಕಿ ಜಯಂತಿ ಯಶಸ್ವಿ ಆಗಬೇಕಾ ಬೇಡವಾ? ನಮ್ಮ ಉದ್ದೇಶ ಏನಂತಕ್ಕಂಥದ್ದು ಅವ್ರು ಸ್ಪಷ್ಟಪಡಿಸ್ಬೇಕು. ಇವತ್ತು ಇಡೀ ಸಮಾಜನ ಕರೆದು ಮೀಟಿಂಗ್ ಒಳಪಡಿಸಿದ್ರು. ಸೌಜನ್ಯಕ್ಕಾದರೂ ಕೂಡ ಬಂದು ಕಾರಣಾಂತರಗಳಿಂದ ನಮ್ಮ ಮೇಲಧಿಕಾರಿಗಳು ನಮ್ಮನ್ನು ಕಾನ್ಫರೆನ್ಸ್ ಕರೆದಿದ್ದಾರೆ, ವಿಡಿಯೋ ಕಾನ್ಫರೆನ್ಸ್ಗೆ. ನಾವು ಅಲ್ಲಿ ಕೂಡ್ತೀವಿ, ನೀವು ಅರ್ಧ ಗಂಟೆ ತಡೀರಿ ಅಂತ ಹೇಳ್ಬೋದಿತ್ತು, ಸಮಾಜಕ್ಕೆ ಮನ ಒಲಿಸ್ಬೋದಿತ್ತು. ಆದರೆ ಆ ಕೆಲಸನ ಕೂಡ ಅವರು ಮಾಡಿಲ್ಲ. ಅಂದರೆ ಇದರಿಂದ ಏನೋ ಒಂದು ಹಿನ್ನೆಲೆ ಅಡಗಿದೆ ಅಂತೇಳಿ. ಈಗ ತಾವು ಹೇಳಿದ್ರಿ, ಈಗ ಇದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ MLAನೂ ಮತ್ತು MPನೂ ಇಬ್ಬರೂ ಕೂಡ ನಮ್ಮ ಸಮುದಾಯದ ಶಾಸಕರು ಇದರಂದ್ರೆ ನೀವು ನಮಗೆ ಅವಮಾನ ಮಾಡಿದಂಗಲ್ಲ, ನೀವು ಅವ್ರಿಗೂ ಕೂಡ ಅವಮಾನ ಮಾಡಿದಂಗೆ. ಇವತ್ತಿನ ಸಭೆಗೆ ಅವರು ಭಾಗವಹಿಸಿಲ್ಲ. ಅವರು ಅದಕ್ಕೆ ಕಾರಣ ಏನನ್ನು ನಮ್ಗೆ ಗೊತ್ತಿಲ್ಲ. ಇದಕ್ಕೆ ತಾಲೂಕು ಆಡಳಿತ ಇದಕ್ಕೆ ಉತ್ತರ ಕೊಡಬೇಕು ತಾಲೂಕು ಆಡಳಿತ. ಇವತ್ತು ಸಭೆ ಕರೆದು ತಾವು ಇಡೀ ಸಮಾಜ ಬಹಿಷ್ಕಾರಗೊಳ್ಳುವ ರೀತಿಯಲ್ಲಿ ತಮ್ಮ ವರ್ತನೆ ಇದೆ ಅಂದರೆ ಇದರಿಂದ ಏನು ಹುನ್ನಾರ ಅನ್ನೋದು ಬಹಿರಂಗಪಡಿಸ್ಬೇಕು ಅವರು. ಇದು ನಾವೀಗ ಹೇಳ್ತೀವಿ, ಇಡೀ ರಾಜ್ಯದ ವಾಲ್ಮೀಕಿ ಸಮುದಾಯಕ್ಕೆ, ನಮ್ಮ ಗುರುಮಠಕ್ಕೆ, ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ MLA MPಗಳು ನಮ್ಮ ಸಮುದಾಯದವರು ಎಲ್ಲರಿಗೂ ಕೂಡ ಮಾಡಿದಂಥ ಅವಮಾನ ಇದು. ಸಂಡೂರಲ್ಲಿ ನೀವು ಸಮಾಜಕ್ಕೆ ನೀವು ಅವಮಾನ ಮಾಡಿದ್ರಿ ಅಥವಾ ಸಮಾಜ ನಿರ್ಲಕ್ಷ್ಯಕ್ಕೆ ಒಳಪಡಿಸಿದ್ರಿ ಅಂದರೆ ಅದು ಇಡೀ ರಾಜ್ಯಕ್ಕೆ ಸಂಬಂಧಪಡ್ತದೆ. ಹಾಗಾಗಿ ನಾನು ಒಂದೇ, ನೀವು ಇವತ್ತು ಈ ಸಭೆಯನ್ನು ಬಹಿಷ್ಕರಿಸಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ಇದಕ್ಕೆ ಉತ್ತರವನ್ನು ನೀವು ವಾಲ್ಮೀಕಿ ಮಠದಲ್ಲಿ ಬಂದು ಸಮಾಜದ ಕ್ಷಮೆ ಕೋರಿ ಉತ್ತರ ಕೊಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ಟಿ ಬಸವರಾಜ ಅಲಿಯಾಸ್ JBT ಬಸವರಾಜ, ಜಿಲ್ಲಾ ಉಪಾಧ್ಯಕ್ಷರಿದ್ವಿ ವಾಲ್ಮೀಕಿ ಮಹಾಸಭಕ್ಕೆ. ಇವತ್ತು ತಾಲೂಕು ಆಡಳಿತ ಎಲ್ಲರಿಗೂ ತಿಳಿದಂತೆ ಈ ದಿನ ಮೀಟಿಂಗ್ ಆಯೋಜನೆ ಮಾಡಿತ್ತು. ಇದೇ ಟೈಪ್ 2021ರಲ್ಲಿ ಕೂಡ ಮಹಿಳಾ ತಹಶೀಲ್ದಾರ್ ಇದ್ದಾಗ ಇದೇ ಥರ ಮಾಡಿ ನಾವೆಲ್ಲ ಮೀಟಿಂಗಿಗೆ ಬಂದರೂ ಕೂಡ ಅಲ್ಲೇ ಸ್ಥಳದಲ್ಲಿ ಇದ್ದರೂ ಕೂಡ ಅವರು ಸಭೆಗೆ ಹಾಜರಾಗಲಿಲ್ಲ. ಯಾವುದೋ ಒಂದು ಮಾಹಿತಿ ಹೇಳಿ ಹಿಂದಕ್ಕೆ ಸರಿದ್ರು. ಆವತ್ತು ಇದೇ ಥರ ನಾವು ಎಲ್ಲ ತಾಲೂಕು ಆಡಳಿತ ಇದಕ್ಕೆ ವಿರುದ್ಧವಾಗಿ ನಾವು ವಾಲ್ಮೀಕಿ ಮುಖಂಡರೆಲ್ಲ ಇಡೀ ಎಲ್ಲ ಸಂಡೂರು ತಾಲೂಕು ವಾಲ್ಮೀಕಿ ಮುಖಂಡರೆಲ್ಲ ಅವತ್ತು ಬಹಿಷ್ಕಾರ ಹಾಕಿದ್ವಿ. ಆಕೆಗೆ ಇದು ಮಾಡಿದ್ವಿ. ರಾಜ್ಯ ಮಟ್ಟದವರೆಗಿನ ಅದು ಹೋರಾಟ ಆಯಿತು. ಆವತ್ತು ಆ ಎಮ್ಮ ಡಿಸ್ಮಿಸ್ ಆಗಿಲ್ಲ, ಬೇರೆ ಕಡೆಗೆ ಟ್ರಾನ್ಸ್ಫರ್ ಆದ್ಲು. ಈ ಮಾಹಿತಿನೂ ಅವ್ರ ಗಮನದಲ್ಲಿ ಇವತ್ತೇನು ಆಯೋಜನೆ ಮಾಡಿ ಸ್ಥಳದಲ್ಲೇ ಇದ್ದು ಮತ್ತೆ ಅವರು ಮೀಟಿಂಗ್ ಕರೆದಿಲ್ಲ. ನಮ್ಮ ಎಲ್ಲ ಮುಖಂಡರಿಗೆಲ್ಲ ಹೊರಗಡೆ ಬಂದು ಇಲ್ಲ ಏನಾದರೂ ಹಿಂಗ ಜಿಲ್ಲಾ ಇದರಿಂದ ನಮಗೆ ಬಂದಿದೆ, ಆದೇಶ ಬಂದಿದೆ, ನಮಗೇನು ಸ್ವಲ್ಪ ಲೇಟ್ ಆಗುತ್ತೆ, ಇಂಚು ಮಿಂಚಾಗುತ್ತೆ, ಸುಧಾರಿಸ್ಕಂತ ಹೇಳ್ಬೋದಾಗಿತ್ತು. ಯಾವೊಂದು ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ. ಇದರಲ್ಲಿ ಏನೋ ಹುನ್ನಾರ ನಡೆದಿದೆ. ಈಗಾಗಲೇ ಎಲ್ಲರಿಗೂ ಕರ್ನಾಟಕದ ಆದ್ಯಂತ ಗೊತ್ತಿರೋದ್ರಿಂದ ಈ ಎಷ್ಟು ಮೀಸಲಾತಿಗೆ ಬೇರೆ ಜನಾಂಗದವ್ರನ್ನ ಸೇರ್ಪಡೆ ಮಾಡಕ್ಕೆ ಇದೊಂದು ಏನೋ ಹುನ್ನಾರ ಅಡಗಿದೆ ಇದರಲ್ಲಿ. ಯಾಕಂದ್ರೆ ನಮ್ಮನ್ನ ಆತ್ಮಸ್ಥೈರ್ಯ ತಗ್ಗಿಸೋಸ್ಕರ ಈ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಎಲ್ಲರೂ ಧಿಕ್ಕಾರ ಆಗ್ತಿದೀವಿ, ಬಹಿಷ್ಕಾರ ಆಗ್ತಿದೀವಿ. ಅವ್ರ ಮುಂದೆ ನಾವು ಕರೆದ್ರು ಕೂಡ ಇದೇ ಥರ ಹೋದ ವರ್ಷ ಕೂಡ 2 ದಿನ ಇರುವಾಗ ಕರೆದ್ರು. 3 ದಿವಸ ನಾವು ಹಬ್ಬ ಮಾಡಿದ್ವಿ, 4 ದಿನ ಜಯಂತಿ ಮಾಡಿದ್ವಿ. ಇದಕ್ಕೆ ಆಸ್ಪದ ಮಾಡಿಕೊಡಕ್ಕೆ ಅವರು ಏನೋ ಒಂದು ಹುನ್ನಾರ ನಡೆಸಿ ಅವ್ರು ಈ ಥರ ಮಾಡ್ತಾ ಇದ್ದಾರೆ. ನಾವು ಇಡೀ ತಾಲೂಕು ಆಡಳಿತಕ್ಕೆ ನಾವು ಬಹಿಷ್ಕಾರ ಆಗ್ತಿದ್ದೀವಿ. ನಾವು ಮುಂದಿನ ದಿನಗಳು ಕೂಡ ವಾಲ್ಮೀಕಿ ಜಯಂತಿ ಮಾಡಲ್ಲ. ಯಾಕಂತಂದ್ರೆ ಅವ್ರ ಕಡೆಯಿಂದ ಸ್ಪಷ್ಟನೆ ಬರಬೇಕು. ಅವಾಗ ನಾವು ಮುಂದೊಂದು ದಿವಸ ಡೇಟ್ ಫಿಕ್ಸ್ ಮಾಡಿ ವಾಲ್ಮೀಕಿ ಜಯಂತಿ ಮಾಡ್ತೀವಿ. ಈ ಥರ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊಳ್ತೇನೆ. 21ರಾಗ ತಹಶೀಲ್ದಾರ್ ಮಹಿಳಾ ತಹಶೀಲ್ದಾರ್ ಈ ರೀತಿ ಮಾಡಿದ್ರು, ಅದು ರಾಜ್ಯಾದ್ಯಂತ ಮಾತಾಡಿದ್ರು ಅಂತ ಹೇಳಿದ್ರು. ಇವತ್ತು ಅದೇ ರೀತಿ ಆಗಿದೆ. ಅದೇ ಜನಪ್ರತಿನಿಧಿಗಳು ಸಪೋರ್ಟ್ ಮಾಡ್ತಾರ ನಿಮ್ಗೆ? ನೀವೇನಾದ್ರೂ ಕೇಳ್ತೀರಾ? ಇಲ್ಲಿ ಎಲ್ಲಾ ತಾಲೂಕು ಹಿರಿಯರು, ವಾಲ್ಮೀಕಿ ಮುಖಂಡರು, ಜನಪ್ರತಿನಿಧಿಗಳು ಎಲ್ಲರೂ ಇದರಲ್ಲಿ ಸೇರ್ಪಡೆ ಆಗ್ತಾರೆ. ಇದರಲ್ಲಿ ಅವರು ಸಪೋರ್ಟ್ ಮಾಡ್ತಾರೆ, ಇವರು ಸಪೋರ್ಟ್ ಮಾಡ್ತಾರೆ ಅನ್ನೋ ತಾರತಮ್ಯ ಭೇದ ಭಾವ ಇಲ್ಲ. ಹಿಂದೇನೂ ಇದೇ ಥರ ಆಗಿತ್ತು, ಮುಂದೇನೂ ಆಗ್ಬೋದು. ಅವರು ಇದನ್ನ ಅರ್ಥಕೊಂಡು ನಮ್ಮ ಜನಪ್ರತಿನಿಧಿಗಳಿಗೆ ಕರೆಸಿ, ಮುಖಂಡರುಗಳಿಗೆಲ್ಲ ಕರೆಸಿ ಅವ್ರಿಗೆ ಸಮಯ ಹೆಚ್ಚಿಸ್ಬೇಕು. ಮುಂದಿನ ದಿನಗಳು ನಾವು ನಮ್ಮದೇ ಆದ ಒಂದು ಡೇಟ್ ಇದು ಮಾಡ್ಕೊಂಡು ನಾವು ಜಯಂತಿನ ಆಚರಣೆ ಮಾಡ್ತೀವಿ. ಈ ಸಮಾಜ ಪೂರ್ವಭಾವಿ ಸಭೆ ಬಹಿಷ್ಕಾರ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಇದೇ ಘಟನೆಗಳು ಮರುಕಳಿಸ್ತವೆ. ಇದಕ್ಕೇನು ಹೇಳ್ತೀರಿ? ತಾವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ಸಂಮಿತ್ರರೇ. ನಾನು ಒಂದು ಸ್ಪಷ್ಟವಾಗಿ ಹೇಳಕ್ಕೆ ಬಯಸ್ತೀನಿ. ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ, ಅವರ ಕೃಪಾ ಕಟಾಕ್ಷ, ಅವರ ಆಶೀರ್ವಾದ ಆಡಳಿತದ ಮೇಲೆ ತುಂಬ ಹಿಡಿತಾ ಇದೆ. ಹಾಗಾಗಿ ನಮ್ಮ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರ ಕೃಪಾ ಕಟಾಕ್ಷ, ಅವರ ಆಶೀರ್ವಾದ ಆಡಳಿತ ಅಧಿಕಾರಿಗಳ ಮೇಲೆ ತುಂಬ ಪ್ರಭಾವ ಇದೆ. ಹಾಗಾಗಿ ನಮ್ಮ ಸಮಾಜವನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಧೋರಣೆಯನ್ನ ತೋರ್ತಾ ಇದ್ದಾರೆ. ಯಾಕಂತಂದ್ರೆ ಅವ್ರದ್ದು ನಮ್ಮ ಸಮಾಜದ ಮುಖಂಡರು ಏನಿದ್ದಾರೆ ಇವರೆಲ್ಲರೂ ಇಷ್ಟೆಲ್ಲ ಜೊತೆ ನಿಂತ್ಕೊಂಡು ನಾವು ಬಹಿಷ್ಕಾರ ಮಾಡ್ತೀವಿ ಅಂದ್ರೆ ಸಹ ನಮ್ಮ ಜನಪ್ರತಿನಿಧಿಗಳದು ನಮ್ಮ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಅನ್ನೋದು ಈಗ ಅಷ್ಟು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈಗೇನಾದರೂ ತಹಸೀಲ್ದಾರ್ ಬಂದು ಇಲ್ಲ ನಮ್ದು ಅರ್ಜೆಂಟ್ ಆಗಿ ಜಿಲ್ಲಾಧಿಕಾರಿಗಳು VC ಕರೆದಿದ್ರು, ಈಗ ಬರೀ ಸಭೆ ನಡೆಸೋಣ ಅಂದ್ರೆ ಅದಕ್ಕೇನಾದರೂ ತಾವು ಒಪ್ಪಿಗೆ ಕೊಡೋದಿದ್ದೀರಾ? ಸಾಧ್ಯವಿಲ್ಲ. ಯಾಕಂದ್ರೆ ಈಗಾಗಲೇ ಬರೀ 7 ದಿವಸ ಉಳಿದಿರೋದು. ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿವಸ ನಮಗೆ ಬಹುದೊಡ್ಡ ಹಬ್ಬ ಹಿಂದೂಗಳಿಗೆ. ನಮ್ಮ ಹಿಂದೂಗಳ ಹಬ್ಬ 3 ದಿವಸ ಆಗುತ್ತೆ, ಇನ್ನು ಆ ಕಡೆ 3 ದಿವಸ ಉಳಿದಿರೋದು. ಹಾಗಾಗಿ ನಮ್ಮ ವಾಲ್ಮೀಕಿ ಜಯಂತಿನ ವಿಜೃಂಭಣೆಯಾಗಿ ಆಚರಣೆ ಮಾಡೋಕ್ಕಾಗೋದಿಲ್ಲ. ನಾವೆಲ್ಲರೂ ಬಹಿಷ್ಕಾರ ಮಾಡೇ ಬಂದಿರೋದು. ಎಲ್ಲರೂ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದಾರೆ. ಒಂದೇ ವಾಲ್ಮೀಕಿ ಕೋಕಿಲ್ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರು ಕರೆದ್ರೂ ನಾವು ಓದ್ತಕ್ಕಂಥ ಯಾವುದೇ ಒಂದು ವಿಚಾರ ಇಲ್ಲ. ನಮಗೆ ಇಲ್ಲಿ ನಮ್ಮ ದುರಂತ ಏನಂತಂದ್ರೆ ನಮಗೆ ಮೀಸಲಾತಿ ಒಂದು ದುರಂತ. ಮೀಸಲಾತಿ ಅಡಿ ನಾವೆಲ್ಲ ಸಿಲುಕೊಂಡು ನಲಿತಾ ಇದ್ದೀವಿ. ಹಾಗಾಗಿ ನಮ್ಮ ಜನಪ್ರತಿನಿಧಿಗಳು ನಮ್ಮ ಸಮಾಜದ ಬಗ್ಗೆ ಕನಿಷ್ಠ ಕಾಳಜಿ ಸಹ ವಹಿಸೋದಿಲ್ಲ. ಹಾಗಾಗಿ ಈ ತಾಲೂಕು ಆಡಳಿತದ ವರ್ಗದವರಿಗೂ ಸಹ ನಮ್ಮ ಬಗ್ಗೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಹೇಳಿ ನಾನು ಈ ಮಾತಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ.